ರೈತರ ನಿದ್ದೆಗೆಡಿಸಿದ್ದ ಕರಡಿಯೊಂದು ಕೊನೆಗೂ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿದ್ದು ರೈತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಿಪ್ಪಗೊಂಡನಹಳ್ಳಿ ಗ್ರಾಮದ ರಾಜು ಗೌಡ್ರು ಎಂಬುವವರ ಸಪೋಟ ತೋಟದಲ್ಲಿ ಕಳೆದ ಕೆಲ ದಿನಗಳಿಂದ 12 ವರ್ಷದ ಗಂಡು ಕರಡಿಯೊಂದು ತಿರುಗಾಡುತ್ತಿದ್ದು ಪ್ರತಿನಿತ್ಯ ರೈತರು ಜೀವ ಭಯದಲ್ಲಿ ಜಮೀನುಗಳಿಗೆ ಓಡಾಡುತ್ತಿದ್ದು ಕೊನೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ರಾಜು ಗೌಡ್ರು ತೋಟದಲ್ಲಿ ಕರಡಿ ಸರಿಗೆ ಬೋನು ಇಟ್ಟಿದ್ದು ಇಂದು ಕರಡಿ ಸರಿಯಾಗಿದೆ. ಇದೀಗ ಕರಡಿ ಆರೋಗ್ಯವಾಗಿದ್ದು ಕರಡಿಯನ್ನು ಭದ್ರಾವಲಿಯ ಅರಣ್ಯ ಪ್ರದೇಶಕ್ಕೆ ಬಿಡಲು ನಿರ್ಧರಿಸುತ್ತಾರೆ. ಬರಪ್ಪ ಜಾಂಬವಂತ ನೋಡಿ ವಲಯ ಚನ್ನಗಿರಿ ವಲಯದಲ್ಲಿ ಈ ದಿನ ನಾವು ಮಾವಿನಹೊಳೆ ಬೀಟ್ ಚನ್ನಗಿರಿ ಸೆಕ್ಷನ್ ನಲ್ಲಿ ಇವತ್ತು ನಾವು ಒಂದು 10 ವರ್ಷದಿಂದ 12 ವರ್ಷದ ಕರಡಿಯನ್ನು ಗಂಡು ಕರಡಿಯನ್ನು ರೆಸ್ಕ್ಯೂ ಮಾಡಿರ್ತೀವಿ. ಸುಮಾರು 1 ತಿಂಗಳಿಂದ ಕರಡಿ ಹಾವಳಿ ತುಂಬ ಜಾಸ್ತಿ ಆಗಿತ್ತು. ರೈತರು ಚಿಂತಾಜನಕ ಆಗಿದ್ದರು. ಹಾಗೂ ಊರಲ್ಲೂ ಸಹಿತ ಕರಡಿ ಓಡಾಡ್ತಾ ಇತ್ತು. ಸಂಜೆ ಮತ್ತು ಬೆಳಗ್ಗೆ ಟೈಮಲ್ಲಿ ಓಡಾಡ್ತಾ ಇತ್ತು. ಆದ ಕಾರಣ ಇತ್ತೀಚೆಗೆ ಈಗ ಒಂದು 3 to 4 ಡೇಸಿಂದ ಬೋನ್ನ ಇಟ್ಟಿದ್ವಿ. ಇವತ್ತು ನಾವು ಆ ಬೋನಲ್ಲಿ ಕರಡಿನ ಸೆರೆ ಹಿಡಿದು ಕಾಡಿಗೆ ಬಿಡ್ತಾ ಇದ್ದೀವಿ. ಕರಡಿ ಹೆಲ್ದಿ ಆಗಿದೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೆಸ್ಕ್ಯೂ ಆದಮೇಲೆ ದರ್ಶನ್ ಎಸ್ ಹಿರಿಯ ಪಶು ವೈದ್ಯಾಧಿಕಾರಿಗಳು ಬಂದು ಕರಡಿಯನ್ನು ನೋಡಿ ಹೆಲ್ದಿ ಆಗಿದೆ ಅಂತೇಳಿ ಹೇಳಿರ್ತಾರೆ. ಹಾಗೆ ಈ ರೆಸ್ಕ್ಯೂ ಆಪರೇಷನ್ನಲ್ಲಿ ಸುಧಾಕರ್ ಉಪವಲಯಾರಣ್ಯಾಧಿಕಾರಿ, ದೀಪಕ್ ಬೀಟ್ ಫಾರೆಸ್ಟರ್, ಹಾಗೆ ದೇವರಾಜ್ ಬೀಟ್ ಫಾರೆಸ್ಟರ್, ಇನ್ನು ಎಲ್ಲ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿರ್ತಾರೆ. ಇದನ್ನು ಯಶಸ್ವಿಯಾಗಿ ರೆಸ್ಕ್ಯೂ ಮಾಡಿರ್ತಾರೆ. ವಲಯ ಚನ್ನಗಿರಿ ವಲಯದಲ್ಲಿ ಈ ದಿನ ನಾವು ಮಾವಿನಹೊಳೆ ಬೀಟ್ ಚನ್ನಗಿರಿ ಸೆಕ್ಷನ್ ನಲ್ಲಿ ಇವತ್ತು ನಾವು ಒಂದು 10 ವರ್ಷದಿಂದ 12 ವರ್ಷದ ಕರಡಿಯನ್ನು ಗಂಡು ಕರಡಿಯನ್ನು ರೆಸ್ಕ್ಯೂ ಮಾಡಿರ್ತೀವಿ. ಸುಮಾರು 1 ತಿಂಗಳಿಂದ ಕರಡಿ ಹಾವಳಿ ತುಂಬ ಜಾಸ್ತಿ ಆಗಿತ್ತು. ರೈತರು ಚಿಂತಾಜನಕ ಆಗಿದ್ದರು. ಹಾಗೂ ಊರಲ್ಲೂ ಸಹಿತ ಕರಡಿ ಓಡಾಡ್ತಾ ಇತ್ತು. ಸಂಜೆ ಮತ್ತು ಬೆಳಗ್ಗೆ ಟೈಮಲ್ಲಿ ಓಡಾಡ್ತಾ ಇತ್ತು. ಆದ ಕಾರಣ ಇತ್ತೀಚೆಗೆ ಈಗ ಒಂದು 3 to 4 ಡೇಸಿಂದ ಬೋನ್ನ ಇಟ್ಟಿದ್ವಿ. ಇವತ್ತು ನಾವು ಆ ಬೋನಲ್ಲಿ ಕರಡಿನ ಸೆರೆ ಹಿಡಿದು ಕಾಡಿಗೆ ಬಿಡ್ತಾ ಇದ್ದೀವಿ. ಕರಡಿ ಹೆಲ್ದಿ ಆಗಿದೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೆಸ್ಕ್ಯೂ ಆದಮೇಲೆ ದರ್ಶನ್ ಎಸ್ ಹಿರಿಯ ಪಶು ವೈದ್ಯಾಧಿಕಾರಿಗಳು ಬಂದು ಕರಡಿಯನ್ನು ನೋಡಿ ಹೆಲ್ದಿ ಆಗಿದೆ ಅಂತೇಳಿ ಹೇಳಿರ್ತಾರೆ. ಹಾಗೆ ಈ ರೆಸ್ಕ್ಯೂ ಆಪರೇಷನ್ನಲ್ಲಿ ಸುಧಾಕರ್ ಉಪವಲಯಾರಣ್ಯಾಧಿಕಾರಿ, ದೀಪಕ್ ಬೀಟ್ ಫಾರೆಸ್ಟರ್, ಹಾಗೆ ದೇವರಾಜ್ ಬೀಟ್ ಫಾರೆಸ್ಟರ್, ಇನ್ನು ಎಲ್ಲ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿರ್ತಾರೆ. ಇದನ್ನು ಯಶಸ್ವಿಯಾಗಿ ರೆಸ್ಕ್ಯೂ ಮಾಡಿರ್ತಾರೆ.